82ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ರಲ್ಲಿ ಪ್ರಕರಣ 5ಕ್ಕೆ ತಿದ್ದುಪಡಿ ತಂದು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಶೇಕಡ ಎಷ್ಟು ನಿಗದಿ ಮಾಡಲಾಯಿತು? 33%, 50%, 30%, 40%. ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ನಿಗದಿ ಮಾಡಲಾಯಿತು. 83ನೇ ಪ್ರಶ್ನೆ. ಮೀಸಲಾತಿಯ ಅವಧಿಯನ್ನು ಪಂಚಾಯತ್ಗಳಲ್ಲಿ ಎಷ್ಟು ವರ್ಷಗಳವರೆಗೆ ಮುಂದುವರಿಸಲು ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015 ಅವಕಾಶ ಕಲ್ಪಿಸಿತು? ಮೀಸಲಾತಿಯ ಅವಧಿಯನ್ನು ಪಂಚಾಯತ್ಗಳಲ್ಲಿ 10 ವರ್ಷಗಳವರೆಗೆ ಮುಂದುವರೆಸಲು. 84ನೇ ಪ್ರಶ್ನೆ. ಕರ್ನಾಟಕ ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015ರಲ್ಲಿ ಪ್ರಕರಣ 9ಕ್ಕೆ ತಿದ್ದುಪಡಿ ತಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಮತದಾನ ಮಾಡುವುದನ್ನು ಪ್ರತಿಯೊಬ್ಬ ಮತದಾರನಿಗೆ ಯಾವ ಅವಕಾಶವನ್ನು ಕಲ್ಪಿಸಿದೆ? ಮತದಾನ ಮಾಡೋದು ಕರ್ತವ್ಯ, ಕಡ್ಡಾಯ, ಇದು ಒಂದು ಸೇವೆ, ಇದು ಒಂದು ಮೂಲಭೂತ ಹಕ್ಕು. ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದು ಪ್ರತಿಯೊಬ್ಬ ಮತದಾರನ ಕರ್ತವ್ಯ ಮತ್ತು ಕಡ್ಡಾಯ ಎಂದು ಅವಕಾಶವನ್ನು ಕಲ್ಪಿಸಿತು. 85ನೇ ಪ್ರಶ್ನೆ. ಪುರ ಯೋಜನೆಯಲ್ಲಿ ಒದಗಿಸುವ ಮತ್ತು ವಿಧದ ಸಂಪರ್ಕಗಳು ಯಾವುವು? ಭೌತ ಸಂಪರ್ಕಿಸುವಿಕೆ, ಜ್ಞಾನ ಸಂಪರ್ಕಿಸುವಿಕೆ, ಎಲೆಕ್ಟ್ರಾನಿಕ್ಸ್ ಸಂಪರ್ಕಿಸುವಿಕೆ, ಆರ್ಥಿಕ ಸಂಪರ್ಕಿಸುವಿಕೆ. ಪುರ ಯೋಜನೆಯಲ್ಲಿ ಒದಗಿಸುವ ವಿವಿಧ ಸಂಪರ್ಕಗಳು ಯಾವುವು ಅಂದರೆ ಎಲ್ಲವೂ ಕೂಡ, ಅಂದರೆ ಭೌತ ಸಂಪರ್ಕಿಸುವಿಕೆ, ಜ್ಞಾನ ಸಂಪರ್ಕಿಸುವಿಕೆ, ಎಲೆಕ್ಟ್ರಾನಿಕ್ಸ್ ಸಂಪರ್ಕಿಸುವಿಕೆ, ಆರ್ಥಿಕ ಸಂಪರ್ಕಿಸುವಿಕೆ, ಇವೆಲ್ಲವೂ ಕೂಡ ಪುರ ಯೋಜನೆಯಲ್ಲಿ ಒದಗಿಸುವಂತಹ ಒಂದು ಸಂಪರ್ಕಗಳು. 86ನೇ ಪ್ರಶ್ನೆ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? 1990, 1989, 1993, 1983. ಸರಿಯಾದ ಉತ್ತರ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ 1989ರಲ್ಲಿ ಸ್ಥಾಪನೆಯಾಯಿತು. 87ನೇ ಪ್ರಶ್ನೆ. ಜಗತ್ತಿನ 2ನೇ ಹಳೆಯ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು? ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್, ಮುಂಬೈ ಕಾರ್ಪೊರೇಷನ್, ಕೋಲ್ಕತ್ತಾ ಕಾರ್ಪೊರೇಷನ್. ಸರಿಯಾದ ಉತ್ತರ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್. 88ನೇ ಪ್ರಶ್ನೆ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬಂದಾಗ ಅಧಿಕಾರದಲ್ಲಿದ್ದ ಪ್ರಧಾನಮಂತ್ರಿ ಯಾರು? ಪಿ.ವಿ. ನರಸಿಂಹರಾವ್, ರಾಜೀವ್ ಗಾಂಧಿ, ಚಂದ್ರಶೇಖರ್, ವಿ.ಪಿ. ಸಿಂಗ್. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬಂದಾಗ ಪಿ.ವಿ. ನರಸಿಂಹರಾವ್ರವರು ಪ್ರಧಾನಮಂತ್ರಿ ಆಗಿದ್ದರು. 89ನೇ ಪ್ರಶ್ನೆ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬಂದಾಗ ಅಧಿಕಾರದಲ್ಲಿದ್ದ ರಾಷ್ಟ್ರಪತಿಗಳು ಯಾರು? ಆರ್ ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ, ಕೆ.ಆರ್. ನಾರಾಯಣ್, ಎ.ಪಿ.ಜೆ. ಅಬ್ದುಲ್ ಕಲಾಂ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬಂದಾಗ ಅಧಿಕಾರದಲ್ಲಿದ್ದ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ.